ಇವತ್ತು ನಮ್ಮ ಹಳದಿ ಮಾರ್ಗ ಏನಿದೆ ಆರ್ ವಿ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ 19 ಕಿಲೋಮೀಟರು ಈ ಹಳದಿ ಮಾರ್ಗ ಯಾಕೆಂದರೆ ಬಹಳ ದಿನದ ಬೇಡಿಕೆ ಆಗಿತ್ತು. ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಅದರಲ್ಲೂ ಯಾಕೆಂದರೆ ನಾವು ಈ ಜಯದೇವ ಜಂಕ್ಷನ್ ಬಗ್ಗೆ ನನಗೆ ಬಹಳ ಒಳ್ಳೆ ಮಾಹಿತಿ ಕೂಡ ಇದೆ. ಮೊದಲು BMRCಯಲ್ಲೂ ಜಯದೇವ ಒಳಗಡೆ 2 ಸ್ಟೇಷನ್ ಮಾಡಬೇಕು ಅಂತ ಪ್ರಪೋಸಲ್ ಇತ್ತು. ನಂತರ ಸತತ ಪ್ರಯತ್ನದಿಂದಾಗಿ ಅಂದಿನ ಆ ಸಂದರ್ಭದಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದರು, SV ರಂಗನಾಥ್ ಚೀಫ್ ಸೆಕ್ರೆಟರಿ ಆಗಿದ್ದರು. ನಂತರ ಕೇಂದ್ರದಲ್ಲಿ ಕಮಲ್ನಾಥ್ ಅವರು ಅರ್ಬನ್ ಅಫೇರ್ಸ್ ಮಂತ್ರಿ ಆಗಿದ್ದರು. ನಂತರ ನಾವು ಅವರಿಗೆ ಬೇಡಿಕೆ ಇಟ್ವಿ, ದಯವಿಟ್ಟು 2 ಸ್ಟೇಷನ್ನು ಜಯದೇವ ಒಳಗಡೆ ಮಾಡಬೇಡಿ ಅಂತ ನಾವು ಮನವಿ ಕೊಟ್ಟಾಗ ಅದು ಹೈ ಪವರ್ ಕಮಿಟಿಯಲ್ಲಿ ತೀರ್ಮಾನ ಆಗಿ ಜಯದೇವದಿಂದ ಹೊರಗಡೆಗೆ ಇವತ್ತು 5 ಲೆವೆಲ್ಲು ಮೆಟ್ರೋ ಸ್ಟೇಷನ್ನು ಬರಲಿಕ್ಕೆ ನಮ್ಮದು ಎಲ್ಲೋ ಒಂಥರ ಕೊಡುಗೆ ಅನ್ಸುತ್ತೆ. ಹೌದು, ಅದೇನಾದರೂ ಜಯದೇವ ಒಳಗಡೆ ಬಂದಿದ್ದರೆ ಇದು ಟಾಲೆಸ್ಟ್ ಮೆಟ್ರೋ ಸ್ಟೇಷನ್ ಬರ್ತಿರಲ್ಲ. ಸೊ ಇದರಿಂದ ಇವತ್ತು ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು, ಕೇಂದ್ರ ಸರ್ಕಾರವನ್ನು ಮತ್ತು ರಾಜ್ಯ ಸರ್ಕಾರವನ್ನು ಎರಡನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮೆಟ್ರೋ ಕಾಮಗಾರಿ ಕೂಡ ಆರಂಭವಾಗಿತ್ತು. ಈಗ ತಾವು ಸಂಸದರಾಗಿದ್ದೀರಾ, ಈ ಸಂದರ್ಭದಲ್ಲಿ ಇದಕ್ಕೆ ಚಾಲನೆ ಸಿಕ್ಕಿದ್ದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ. ಎಷ್ಟು ಸಂತೋಷವಾಗ್ತದೆ ಸರ್ ತಮಗೆ? ಅಲ್ಲ, ಇದು ಒಂದು ನಮ್ಮೆಲ್ಲರಿಗೂ ಕೂಡ ಇಡೀ ಬೆಂಗಳೂರು ಜನತೆಗೆ ಮತ್ತು ಅದರಲ್ಲೂ ಈ ಬೆಂಗಳೂರು ದಕ್ಷಿಣ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಪ್ರಯಾಣ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಹಬ್ಬದ ಸಂಭ್ರಮ, ಒಂದು ಫೆಸ್ಟಿವಲ್ ಮೂಡ್ ಅಂತಲೇ ಹೇಳ್ತೇನೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ನಾನು ಅಭಿನಂದಿಸ್ತೀನಿ. ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದು ಈ ಮೆಟ್ರೋದಲ್ಲಿ ಕಾಂಗ್ರೆಸ್ನ ತುಂಬ ದೊಡ್ಡ ಪಾತ್ರ ಇದೆ, ದೊಡ್ಡ ಕೊಡುಗೆ ಇದೆ. ಅಲ್ಲ, ಯಾವುದೇ ಯೋಜನೆ ಆಗಲಿ ಎರಡೂ ಜಂಟಿಯಾಗಿ ಮಾಡತಕ್ಕಂಥ ಯೋಜನೆ, ಅದರಿಂದ ಆ ರೀತಿ ಅಂದ್ಕೊಳ್ಳೋದು ತಪ್ಪು. ಯಾಕೆಂದರೆ ನಾನು ಈಗಾಗಲೇ 2 ಸರ್ಕಾರವನ್ನು ಕೂಡ ಅಭಿನಂದಿಸಿದ್ದೀನಿ. ಹೌದು, ಇಲ್ಲಿ ರಾಗಿಗುಡ್ಡದಿಂದ ನಾವು ಕೂಡ ಪ್ರಧಾನಮಂತ್ರಿಗಳ ಜೊತೆ ನಾವು ಪ್ರಯಾಣ ಮಾಡ್ತೇವೆ. ನಂತರ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟೀಸಲ್ಲಿ IIITM ಏನಿದೆ ಅಲ್ಲಿ ಒಂದು ಆಡಿಟೋರಿಯಮಲ್ಲಿ ಸಮಾರಂಭ ಇದೆ, ಅದರಲ್ಲೂ ಕೂಡ ಭಾಗವಹಿಸ್ತೀವಿ. ಅದರಲ್ಲೂ ಕೂಡ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ದೊಡ್ಡ ಇವತ್ತು ಕಾರ್ಯಕ್ರಮ ಅಂದರೆ ಫೇಸ್ 3 ಮೆಟ್ರೋ. ಅಂದರೆ ಆ ಭಾಗದಿಂದ ಎಲ್ಲಿ ಎಲೆಕ್ಟ್ರಾನಿಕ್ JP ನಗರದಿಂದ ಹಿಡಿದು ಹೊಸಕೇರಹಳ್ಳಿ, ಕತ್ರಿಗುಪ್ಪೆ, ದೆನ್ BPL ಅಲ್ಲಿ ನಾಯಂಡಹಳ್ಳಿ ಆ ಮಾರ್ಗವಾಗಿ ಸುಮಾರು 15,150 ಕೋಟಿ ವೆಚ್ಚದಲ್ಲಿ ಆಗತಕ್ಕಂಥ ಯೋಜನೆ. ಅಂದರೆ ನಾವು ಆರೋಗ್ಯ ದೃಷ್ಟಿಯಿಂದಲೂ ಮೆಟ್ರೋ ಬಹಳ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಬೇಕಾಗಿದ್ರೆ BMW ಇರಬೇಕು ಅಂತ ಹೇಳ್ತೀವಿ. BMW ಅಂದರೆ BMW ಕಾರಲ್ಲಿ ಪ್ರಯಾಣ ಅಲ್ಲ. B ಅಂದರೆ ಬೈಸ್ಕಲ್ಲು, M ಅಂದರೆ ಮೆಟ್ರೋ, W ಅಂದರೆ ವಾಕಿಂಗು.